ಮಣ್ಣು ಗಣಪತಿ ಕೂರಿಸಿ ಮಣ್ಣನ್ನೇ ಕರಗಬೇಕು ಮಣ್ಣು. ಒಂದೊಂದು ಉಗುರು ಗಣಪತಿ ಕಾಲು ಉಗುರು ಬೆರಳಿಗೂ ನೋಡಿಕೊಂಡು ಕೆಲಸ ಮಾಡೋಕ್ಕಾಗುತ್ತೆ. ಫಿನಿಶಿಂಗ್ ತರಕ್ಕೆ ಎಷ್ಟು ಜನ ಎಷ್ಟು ರೀತಿಲಿ ಕೆಲಸ ಮಾಡ್ತಾರೆ, ಎಷ್ಟು ಪ್ರೋಸೆಸ್ ನಡೆಯುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಸ್ನೇಹಿತರೆ. ಇದು ಎಲ್ಲರೂ ಕೈಲೂ ಆಗಲ್ಲ. ಗಣಪತಿಗಳಲ್ಲಿ ಸೊಂಡ್ಲಿರಲಿಲ್ಲ, ಈ ಗಣಪತಿಗಳಿಗೆ ಸೊಂಡ್ಲು ಆ್ಯಡ್ ಮಾಡಿದ್ದಾರೆ. ಇನ್ನು ಯಾವ್ಯಾವ ರೀತಿ ಗಣಪತಿಗಳಿದೆ ಅಂತ ತೋರಿಸ್ತೀನಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಮಿಸ್ಟರ್ ಮ್ಯಾನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತು ನಾವಿದ್ದೀವಿ ನಾಗಾವರದಲ್ಲಿ. ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ, ಈಗ ನಾವು ನೋಡ್ತಿದ್ದೀವಿ ಗಣಪತಿಗಳನ್ನ. ಈ ಗಣಪತಿಗಳನ್ನ ಮ್ಯಾನುಫ್ಯಾಕ್ಚರರ್ಸ್ ನೇಮ್ ಬಂದ್ಬಿಟ್ಟು ಮಂಜುನಾಥ ಗಣೇಶ ಗೌರಿ ಐಡಲ್ಸ್ ವರ್ಕ್ಸ್ ಅಂತ. ಇವ್ರು ಬಂದು ಸುಮಾರು 4th ಜನರೇಷನ್, ಅಂದರೆ ಇವರ ತಾತ ಮುತ್ತಾತ ಕಾಲದ ಕಡೆಯಿಂದನೂ ಗಣಪತಿಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಇವರಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲ, ಮಣ್ಣಿನ ಗಣೇಶ ಮತ್ತು ಪೇಪರ್ ಗಣೇಶ ಎರಡೇ ಕೂಡ ಇವರು ಅಷ್ಟೇ ಕೂಡ ಯಾವುದೇ ರೀತಿ POP ಗಣೇಶಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿಲ್ಲ. ಪ್ರೆಸೆಂಟು ನಮ್ಮ ಕರ್ನಾಟಕದಲ್ಲಿ POP ಗಣೇಶಗಳನ್ನ ಮಾಡಬಾರ್ದು ಅಂತ ಒಂದು ಬ್ಯಾನ್ ಆಗಿದೆ. POP ಗಣೇಶ ಇವ್ರು ಬಂದು ಸುಮಾರು 30-40 ವರ್ಷದಿಂದ ಗಣಪತಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಇವ್ರದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಒಂದೊಂದು ಗಣೇಶನು ಒಂಥರ ಬೇರೆ ಬೇರೆ ಥರ ಡಿಫ್ರೆಂಟು, ಒಂಥರ ಅದ್ಭುತವಾಗಿ ಬೇರೆ ಬೇರೆ ರೀತಿಲಿ ಅವ್ರದ್ದೇ ಆದಂಥ ಒಂದು ವೇಲಿ ಮಾಡ್ಕೊಂಡು ಹೋಗಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅವರು ಇನ್ನೂ ಯಾವ್ಯಾವ ರೀತಿ ಗಣಪತಿಗಳನ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ, ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಹೆಸರು ಕಿರಣ್ ಅಂತ. ಕಿರಣ್ ಸರ್, ಎಷ್ಟು ವರ್ಷದಿಂದ ನೀವು ಈ ತರ ಕೆಲಸನ ಮಾಡ್ತಾ ಇದ್ದೀರಾ ಸರ್? ನಾವು ಈ 4th ಜನರೇಷನ್ ಸರ್ ಈ ಕೆಲಸ ಮಾಡ್ತಾ ಇರೋದು. ನಮ್ಮ ಮುತ್ತಾತ ಕಡೆಯಿಂದ ಮಾಡ್ತಾ ಇದ್ದೀವಿ. ಇದೇ ಬಿಸ್ನೆಸ್ಸು, ಇಡೀ ವರ್ಷ ಪೂರ್ತಿ ಇದೇ ಕೆಲಸ ಮಾಡೋದು. ಗೌರಿ ಗಣೇಶ ಬಿಟ್ಟು ಬೇರೆ ಏನು ಮಾಡಲ್ಲ. ಅಂದರೆ ಇನ್ ಕೇಸ್ ಬೇರೆ ಏನಾದರೂ ಆರ್ಡರ್ಸ್ ಬಂದರೆ ಅದನ್ನು ಮಾಡ್ತೀವಿ. ಲೈಕ್ ಈ ಫೈಬರ್ ಆರ್ಡರ್ಸು, ಬೇರೆ ಏನಾದರೂ ಸ್ಟ್ಯಾಚ್ಯೂಸ್ ಏನಾದರೂ ಬಂದರೆ, ಐಡಲ್ ವರ್ಕ್ಸ್ ಏನಾದರೂ ಇದ್ದರೆ ಜಾಸ್ತಿ ಅದನ್ನು ಮಾಡ್ತೀವಿ. ಅಂದರೆ ನಿಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ನೀವು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟು ಎಷ್ಟು ವರ್ಷ ಆಯಿತು ಸರ್? ನಾನೊಂದು 10 ಇಯರ್ಸಿಂದ ಮಾಡ್ತಾ ಇದ್ದೀನಿ ಸರ್ ಇವಾಗ ಈ ಕೆಲಸ. ಅಂದರೆ ಬೇರೆ ಕೆಲಸ ಎಲ್ಲ ಇರುತ್ತೆ, ಈ ಕೆಲಸನ ನಿಮ್ಗೆ ಏನಕ್ಕೆ ಇಂಟ್ರೆಸ್ಟ್ ಬಂತು ಅಂತ ಕೇಳ್ಬೋದಾ? ಅಂದರೆ ನಮ್ಮದು ಓನ್ ಜನರೇಷನ್ ಫ್ಯಾಮಿಲಿ ಬಿಸ್ನೆಸ್ ಅಲ್ವಾ, ಇದನ್ನು ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಇದನ್ನೇ ಮಾಡ್ತಾ ಇದ್ದೀವಿ ಕೆಲಸ. ನಿಮ್ಮ ಈ ಗಣಪತಿ ಮಂಜುನಾಥ ಗಣೇಶ ಗೌರಿ ಐಡಲ್ ವರ್ಕ್ಸಲ್ಲಿ ಯಾವ್ಯಾವ ರೀತಿ ಗಣೇಶ ಸಿಗುತ್ತೆ ಸರ್? ನಮ್ಮಲ್ಲಿ ಮಣ್ಣು ಗಣೇಶ ಮಾತ್ರ ಸಿಗುತ್ತೆ. ಅದಾದಮೇಲೆ ಪೇಪರ್ ಗಣೇಶ ಕೇಳ್ತಾರೆ, ಅದನ್ನು ತರಿಸ್ತೀವಿ ಆಚೆಯಿಂದ. ಮಣ್ಣು ಗಣೇಶ ಚಿಕ್ಕದಿಂದ 1/2 ಅಡಿಯಿಂದ 5 ಅಡಿವರೆಗೂ ಮಣ್ಣು ಗಣೇಶ ಮಾಡ್ತೀವಿ. ಅದನ್ನ ಬಿಟ್ಟರೆ ಪೇಪರ್ ಗಣೇಶ ತರಿಸ್ತೀವಿ, ಆಚೆಯಿಂದ ತರಿಸಿ ಪೇಂಟ್ ಮಾಡಿ ಹೋಲ್ಸೇಲ್ ಕೆಲವ್ರಿಗೆ ಕೊಡ್ತೀವಿ. ಅಂದರೆ ಈಗ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಸಣ್ಣ ಗಣಪತಿಗಳಿಗೆ. ಹೌದು. ಅದರಲ್ಲಿ ಯಾವ್ಯಾವ ರೀತಿ ಗಣೇಶ ಇದೆ ಅಂತ ಹೇಳ್ತೀರಾ? ನಮ್ಮದು ಸ್ಟ್ಯಾಂಡರ್ಡ್ ಗಣೇಶ ಸರ್. ಇವಾಗ ಮನೇಲಿ ಇಡೋ ಥರ ಗಣೇಶಸು ಇಡೀ ವರ್ಷ ಅದನ್ನೇ ಗಣೇಶ ಇಟ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ಫಾಲೋ ಮಾಡ್ತಾ ಇರೋದು ಟ್ರೆಡಿಷನ್ನು. ಅದರ ಟ್ರೆಡಿಷನಲ್ ಗಣೇಶಸ್ ನಮ್ಮ ಹತ್ರ ಇರುತ್ತೆ. ಮೈಸೂರು ಟೈಪು, ಆಮೇಲೆ ಕಲ್ವಟ್ ಅಂತಾರೆ, ದೊಡ್ಡ ಕಲ್ವಟ್ ಅಂತಾರೆ, ಗುಂಡು ಅಂತಾರೆ. ಅದೆಲ್ಲ ಒಂದು ಹೆಸರು. ಇವಾಗ ಮನೆಯಲ್ಲಿ ಅದನ್ನೇ ಇಡ್ತಾ ಬರ್ತಾರೆ ಜನರೇಷನ್ದ. ಅದನ್ನೇ ಸ್ಟ್ಯಾಂಡರ್ಡ್ ಗಣೇಶಸ್ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಯಾವುದು ಡಿಸೈನ್ಸ್ ಕೇಳಿದ್ರೆ 1-2-3 ಡಿಸೈನ್ ಚೇಂಜ್ ಮಾಡ್ತೀವಿ. ಅದು ಬಿಟ್ಟರೆ ಸ್ಟ್ಯಾಂಡರ್ಡ್ ಗಣೇಶಸ್ ನಮ್ಮ ಹತ್ರ ಸಿಗುತ್ತೆ. ಅಂದರೆ ಈಗ ನಾವು ನೋಡ್ತಿದ್ದೀವಿ ಒಂದು ಗಣಪತಿನ, ಇದ್ರ ಬಗ್ಗೆ ಸ್ವಲ್ಪ ನೀವು ನಿಮ್ಮದೇ ಆದಂಥ ಒಂದು ವೇಲಿ ಯಾವ ರೀತಿ ಇದನ್ನ ಹೇಳ್ತೀರಾ ಅಂತ ಹೇಳ್ಬೋದಾ ಸರ್? ಇದು ಬಂದು ಪೇಪರ್ ಗಣೇಶ. ಇದು ಆಚೆ ತಮಿಳ್ನಾಡಿಂದ ತರಿಸ್ತಿದ್ದೀವಿ. ಪೇಂಟಿಂಗ್ ಮಾಡಿಸಿ ಇಲ್ಲಿ ಪೇಂಟ್ ಮಾಡ್ತೀವಿ. ಇದು ಬಾಹುಬಲಿ ಸ್ಟೈಲಲ್ಲಿ ಮಾಡಿದ್ದಾರೆ. ಬಾಹುಬಲಿ ಸ್ಟೈಲಲ್ಲಿ ಆ ಡಿಸೈನಲ್ಲಿ ಮಾಡಿದ್ದಾರೆ ಪೇಂಟ್. ಅಂದರೆ ಸ್ನೇಹಿತರೆ ನೋಡ್ತಿರ್ಬೋದು, ಇದು ಹುಲಿ ಮೇಲೆ ಕುಳಿತಿರ್ತಕ್ಕಂಥ ಒಂದು ಗಣಪತಿ. ಆ ಪೇಟ ಬಂದು ದರ್ಬಾರ್ ಗಣಪತಿಗೆ ಬರುತ್ತಲ್ಲ, ಆ ಥರ ಪೇಟ ಅಲ್ವಾ ಸರ್? ಮತ್ತೆ ನೆಕ್ಸ್ಟ್ ಹೋದ್ರೆ ಒಂದು ಬಿಲ್ಲು ಬಣ ಇಟ್ಕೊಂಡಿರೋ ಥರ ಗಣಪತಿನ, ಅದು ಏನು ಸರ್ ಇದು? ಹೌದು, ಅದು ಇಲ್ಲ ನಾರ್ಮಲ್ ಹಂಸ ಮೇಲೆ ಕೂತಿರೋ ಥರ ಗಣಪತಿ. ಸ್ನೇಹಿತರೆ ನೋಡ್ತಿರ್ಬೋದು, ಒಂದೊಂದು ಗಣಪತಿ ಕೂಡ ಡಿಫ್ರೆಂಟ್ ಆಗಿದೆ. ನೀವು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ರಿ. ಈಗ ಒಂದೇ ಥರ ಗಣಪತಿ 100 ಗಣಪತಿಗಳು ಇರೋದೆಲ್ಲ ನೋಡಿದ್ರಿ. ಬಟ್ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಸ್ನೇಹಿತರೆ ನೋಡಿ, ಒಂದು ಗಣಪತಿ ಇದ್ದಂಗೆ ಇನ್ನೊಂದು ಗಣಪತಿ ಇಲ್ಲ. ಎಲ್ಲ ಗಣಪತಿಗಳು ಕೂಡ ಒಂಥರ ಅವ್ರದ್ದೇ ಆದಂಥ ಒಂದು ಡಿಸೈನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಒಂದು ನಂದಿ ಮೇಲೆ ಗಣಪತಿ ಒಂದು ಕಾಲನ್ನ ಹಾಕೊಂಡು ನಿಂತಿರೋ ಥರ ಗಣಪತಿ, ಆ ಕಡೆ ಕೈಯಲ್ಲಿ ಗದೆ. ಇದು ಪೇಪರ್ ಗಣೇಶನ, ಮಣ್ಣಿನ ಗಣೇಶನ? ಇದು ಪೇಪರ್ ಗಣೇಶ. ಸ್ನೇಹಿತರೆ ಇದರಲ್ಲಿ ಏನಕ್ಕಪ್ಪ ಅಷ್ಟೊಂದು ನಾವು ವಿಶೇಷ ಅಬ್ಸರ್ವ್ ಮಾಡಬೇಕು ಅಂದರೆ, ಈ ಪೇಪರ್ ಗಣೇಶ ಏನಿದೆ ಸ್ವಲ್ಪ ವೆಯ್ಟ್ಲೆಸ್ ಆಗಿರುತ್ತೆ, ಮಣ್ಣಿನ ಗಣೇಶ ಸ್ವಲ್ಪ ವೆಯ್ಟ್ ಆಗಿರುತ್ತೆ ಅಲ್ವಾ ಸರ್? ಹಂಗೆ ಸರ್ ಇದನ್ನು ತೋರಿಸಿ ಸರ್, ಯಾವ್ಯಾವ ರೀತಿ ಗಣಪತಿ. ಅಂದರೆ ಈಗ ಎಲ್ಲ ಗಣಪತಿಗಳು ಒಂದೇ ಥರ ಇಲ್ಲ, ನಿಮ್ಮಲ್ಲಿ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ತರಿಸಿದ್ದೀವಿ ಸರ್. ಅಂದರೆ ಇವಾಗ ಇನ್ ಕೇಸ್ ಜಾಸ್ತಿ ಏನಾದರೂ ಐಟಮ್ಸ್ ಬೇಕಾದರೆ ಬಾಚೆ ತರಿಸಿ ಪೇಂಟ್ ಮಾಡಿಸ್ತೀವಿ. ಇಲ್ಲಿ ಒಂದೊಂದು ಕಾನ್ಸೆಪ್ಟಲ್ಲೇ ಒಂದು ಗಣೇಶ ತಂದಿದ್ದೀವಿ. ಇದು ಸಿಂಹದ್ದು, ಆಮೇಲೆ ಈ ಥರ ಸಿಂಹ ಡಿಸೈನ್ ಸ್ಟ್ಯಾಂಡಿಂಗ್ ಗಣೇಶ ಅಲ್ಲಿದೆ ನೋಡಿ, ಸ್ಟ್ಯಾಂಡಿಂಗ್ ಗಣೇಶ. ಅದು ನಂದಿದು. ಆಮೇಲೆ ಇದನ್ನು ಸ್ಟ್ಯಾಂಡಿಂಗ್ ಒಂಥರ ಡಿಸೈನ್ ಕಾನ್ಸೆಪ್ಟಲ್ಲಿ ತರಿಸ್ತೀವಿ. ಇಲ್ಲಿ ಮಾಡೋಕ್ಕಾಗಲ್ಲ, ಈ ಕ್ಲೈಮೇಟಿಂದ ಇಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಮಾಡಿ ಇಲ್ಲಿ ತರಿಸಿ ಪೇಂಟ್ ಮಾಡಿಸ್ತೀವಿ. ಅವ್ರಿಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ತರಿಸ್ಕೊಡ್ತೀವಿ. ಚಿಕ್ಕದು ಇದೆ 3-4 ಅಡಿ. ಆ ಗಣೇಶನೂ ಇದೆ, ವೆಯ್ಟ್ಲೆಸ್ ಬರುತ್ತೆ. ಇದನ್ನು
3 ಅಡಿ 4 ಅಡಿ 5 ಅಡಿ ಇದೆಲ್ಲ ಏನಂದರೆ ಸ್ವಲ್ಪ ವೆಯ್ಟ್ಲೆಸ್ ಇರುತ್ತೆ, ಸ್ವಲ್ಪ ಎತ್ತಕ್ಕೆ ಈಸಿ ಇರುತ್ತೆ. ಸ್ವಲ್ಪ ಜನ ಕೇಳ್ತಾರೆ ನೋಡಿ, ವೆಯ್ಟ್ಲೆಸ್, ಕಂಪ್ಲೀಟ್ ವೆಯ್ಟ್ಲೆಸ್ ಬರುತ್ತೆ, ಒಬ್ಬರು ಆರಾಮಾಗಿ ಎತ್ಕೊಳ್ಳಿ. ಅಂದರೆ ಆರಾಮಾಗಿ ಅಂದರೆ ಸ್ನೇಹಿತರೆ, ಇದೇ ಗಣೇಶನ ಯಾರಾದರೂ ಮಣ್ಣಿನ ಗಣೇಶ ಎತ್ತುತ್ತೀನಿ ಅಂದರೆ ಒಬ್ರು ಆಗಲ್ಲ ಸರ್, ಒಂದು 2-3 ಜನ ಬೇಕಾಗುತ್ತೆ. ಬಟ್ ಈ ಗಣೇಶನ ನಾನು ಒಬ್ಬನೇ ಎತ್ಬೋದು. ನೋಡ್ತಿರ್ಬೋದು ಸ್ನೇಹಿತರೆ ಇನ್ಯಾವ ರೀತಿ ಗಣಪತಿಗಳಿದೆ ಅಂತ. ಇದು ಈಶ್ವರ ಹಿಡ್ಕೊಂಡು ಕೂತಿರೋ ಗಣಪತಿ, ಅಂದರೆ ಈಶ್ವರ ತನ್ನ ತೊಡೆ ಮೇಲೆ ತನ್ನ ಮಗನ ಹಿಡ್ಕೊಂಡು ಕೂತಿರೋದು. ಮತ್ತು ಇದು ಜಿಂಕೆ ಮೇಲೆ ಹಿಂದೆ ಒಂಥರ ಪ್ರಬಲ ಥರ ಮಾಡಿದ್ದಾರೆ. ಎಲ್ಲ ಗಣಪತಿಗಳಲ್ಲೂ ಒಂದೊಂಥರ ಡಿಫ್ರೆಂಟ್ ಆಗಿ ಇದೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ, ಇದೊಂದು ಗಣಪತಿ ನಿಮ್ಗೆ ಇಷ್ಟ ಆಗುತ್ತೆ, ಇದೊಂದೇ ಗಣಪತಿಗೆ ನಿಮಗೆ ಜಾಸ್ತಿ ಆರ್ಡರ್ ಬೇಕಾಗುತ್ತೆ. ಅಂದರೆ ಈಗ ನಿಮ್ಮ ಊರಲ್ಲೆಲ್ಲೋ ನೀವು ಏನೋ ಒಂದು ಬಿಸ್ನೆಸ್ ಥರ ಶುರು ಮಾಡ್ತೀರಾ, ಇದೊಂದೇ ಗಣಪತಿ ನನಗೆ ಸುಮಾರು ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ತರಿಸ್ಕೊಡ್ತಾರೆ. ಆದರೆ ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ನೀವು ಜಾಸ್ತಿ ತರಿಸ್ಕೊಟ್ರೆ ಮಾತ್ರ ಅವ್ರು ತಂದು ಕೊಡ್ತಾರೆ, 10-20ಕ್ಕೆಲ್ಲ ಈ ಥರದ್ದು ಸಿಗಲ್ಲ. ಮತ್ತೆ ಅಣ್ಣ, ಇದೇ ರೀತಿಲಿ ನೀವು ಮೌಲ್ಡ್ ಗಣಪತಿನ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಅದು ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಅಂತ ತೋರಿಸಿ. ನೋಡಿ ಸರ್, ಇವಾಗ ಮಾಡ್ತಾ ಇದಾರೆ ಇಲ್ಲಿ ಮೋಲ್ಡ್ ಮಣ್ಣಿನ ಗಣೇಶ ಮಾಡ್ತಾ ಇದ್ದೀವಿ, ಪ್ರೊಡಕ್ಷನ್ ಆಗ್ತಾ ಇದೆ ನೋಡಿ. ಕಂಪ್ಲೀಟ್ 2 ಮೋಲ್ಡ್, 1.5 ಅಡಿ ಸೈಜ್, ಇದರಲ್ಲಿ 2 ಮೋಲ್ಡ್ ಅಟ್ಯಾಚ್ ಮಾಡಿ ಮಾಡೋದಕ್ಕೆ. ಇದು ರೆಡಿ ಆಗಿರೋದು ಈ ಥರದ್ದು ಹಿಂಗಾಗುತ್ತೆ. ಅಲ್ಲ, ಇದು ಪ್ರೊಡಕ್ಷನ್ ಆದ್ಮೇಲೆ ಇಲ್ಲಿ ಮಾಡ್ತಾ ಇದಾರೆ, ಅಲ್ಲಾದ್ಮೇಲೆ ಹಂಗಾಗುತ್ತೆ ಫಿನಿಶಿಂಗ್ ಆದ್ಮೇಲೆ. ಅಂದ್ರೆ ಸ್ನೇಹಿತರೆ, ಇದು ಕೈಯಿಂದ ಮಾಡೋ ಮಣ್ಣಿನ ಗಣಪತಿ ಅಲ್ಲ, ಬಟ್ ಮೌಲ್ಡ್ನ ಯೂಸ್ ಮಾಡ್ತಾರೆ ಗಣಪತಿಲಿ. ಏನಪ್ಪ ಮಾಡ್ತಾರೆ ಅಂದರೆ, ಒಂದು ಮೌಲ್ಡ್ ಬರುತ್ತೆ ಅಚ್ಚು, ಆ ಅಚ್ಚಿಗೆ ಕೆಲವೊಂದು ನಾರು ಹಾಕ್ತಾರೆ, ಕೆಲವೊಂದು ಜೇಡಿ ಮಣ್ಣು ಅಂದರೆ ಸುಮ್ಮನೆ ಆಗಿರೋ ಜೇಡಿ ಮಣ್ಣಲ್ಲ, ಒಂದು ಹದವಾಗಿರಬೇಕು ಅಂತ ಜೇಡಿ ಮಣ್ಣ ಹದ ಮಾಡಿಕೊಂಡು ಅದನ್ನು ಆ ಮೋಲ್ಡ್ ಒಳಗಡೆ ಇಟ್ಟು ನಾರನ್ನ ಮಾಡಾದ್ಮೇಲೆ ತೆಗ್ದಾಗ ಸ್ವಲ್ಪ ಪಿಸ್ರೆ ಅನ್ನೋದು ಬಂದಿರುತ್ತೆ. ಅದನ್ನು ಕ್ಲೀನಾಗಿ ಶೇಪ್ ಕೊಟ್ಕೊಂಡು, ಶೇಪ್ ಆದಮೇಲೆ ಅದಕ್ಕೆ ಆದಂಥ ಕೆಲವೊಂದು ಬಿಳಿ ಬಣ್ಣ ಅಂತ ಕರೀತಾರಲ್ಲ, ಆ ಬಿಳಿ ಬಣ್ಣ ಹೊಡೆದಾದ್ಮೇಲೆ ಒಂದು ಏನು ಫುಲ್ ಫಿನಿಶಿಂಗ್ ಕೊಟ್ಟಾದ್ಮೇಲೆ ಇನ್ನೂ ಅವ್ರಿಗೆ ಕೆಲಸ ಸಿಗೋದೇನಪ್ಪ ಅಂದರೆ ಪೇಂಟಿಂಗು. ಈ ಗಣಪತಿಗಳು ಎಷ್ಟೇ ನಾವು ಮಣ್ಣಲ್ಲಿ ಮಾಡಿದ್ರು ಅದಕ್ಕೆ ಒಂದು ಅದರದೇ ಆದಂಥ ಒಂದು ಲಕ್ಷಣ ಬರೋದು ಮಣ್ಣಲ್ಲಿ ಪೇಂಟ್ ಮಾಡಿದಾಗ. ಸ್ನೇಹಿತರೆ ನೋಡ್ತಿರ್ಬೋದು, ಎಲ್ಲ ಗಣಪತಿಗಳಿಗೆ ಈಗ ಏನು ನಾವು ಪ್ರೆಸೆಂಟ್ ನೋಡ್ತಿದ್ವಿ, ಸೊಂಡ್ಲು ಇಲ್ಲ ಕೆಲವೊಂದು ಗಣಪತಿಗೆ. ಹಾಂ, ಸೊಂಡ್ಲುನ ಇವರು ಕೈಯಲ್ಲಿ ಮಾಡಿ ಇವಕ್ಕೆ ಅಟ್ಯಾಚ್ ಮಾಡ್ತಾರೆ. ಅಂದರೆ ಇಲ್ಲೇನಿದೆ ಈ ಮೋಲ್ಡ್ ಗಣಪತಿ, ಈ ಮೋಲ್ಡ್ ಗಣಪತಿಗೆ ಸೊಂಡ್ಲು ಇಲ್ಲದೆ ಇರೋ ಮೋಲ್ಡ್ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಮೋಲ್ಡ್ ಬಂದಿಲ್ಲ, ಇದು ಸೊಂಡ್ಲು ಬಂದಿಲ್ಲ, ಸೊಂಡ್ಲುನ ಇವರು ಕೈಯಲ್ಲಿ ಮಾಡಿ ಅಟ್ಯಾಚ್ ಮಾಡ್ತಾರೆ. ಸರ್, ಇದೆಲ್ಲ ಏನು ಎಷ್ಟಡಿ ಬರುತ್ತೆ ಸರ್ ಗಣಪತಿ? 1.5 ಅಡಿ ಬರುತ್ತೆ. 1.5 ಅಡಿ ಗಣಪತಿಗಳು ನೋಡ್ತಿರ್ಬೋದು ಎಷ್ಟಿದೆ ಅಂತ. ಏನಿಲ್ಲ ಅಂದ್ರೂ ಸುಮಾರು ಒಂದು 500-600 ಗಣಪತಿಗಳಿದೆ. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ಕೈಗೆ ಈ ತಂತಿ ಥರದ್ದು ಏನೋ ಚುಚ್ಚಿದ್ದಾರೆ, ಇಲ್ಲಿ ಆಯುಧ ಅಥವಾ ಏನೋ ಒಂದು ಕಮಲ ಅಥವಾ ಏನೋ ಒಂದು ಊಟ ಆ ಥರ ಗಣಪತಿಗೆ ಕೊಡ್ತಾರೆ ಸ್ನೇಹಿತರೆ. ಇದು ಹೊಸ ಕಾನ್ಸೆಪ್ಟ್, 1.5 ಅಡಿಯಲ್ಲಿ ಹೊಸ ಡಿಸೈನ್ ಮಾಡಿದ್ದೀವಿ, ಹೊಸದಾಗಿ ಡಿಸೈನ್ ಮಾಡಿದ್ದಾರೆ. ವೆಂಕಟೇಶ್ವರ ನಾಮ ಥರ ಮಾಡಿ, ಕಿರೀಟ ಅದರಲ್ಲಿ ಹಂಸ ಪೇಂಟಿಂಗ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ಇದಕ್ಕಿನ್ನೂ ಸೊಂಡ್ಲು ಹಾಕಿಲ್ಲ, ಇದು ಸೊಂಡ್ಲು ಸಪ್ರೇಟಾಗಿ ಕೈಯಲ್ಲಿ ಇಡಬೇಕು. ನೋಡ್ಬೋದು ಸ್ನೇಹಿತರೆ, ಈ 3 ನಾಮ ವೆಂಕಟೇಶ್ವರ ಅಂತಾರ ಸರ್. ಅದೇ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ನಮ್ಮ ವೀಕ್ಷಕರಿಗೆ, ಈಗ ಶಿವನ ನಾವು ಶಿವನ ಥರ ಮಾತ್ರ ನೋಡೋಕ್ಕಾಗುತ್ತೆ, ಆಂಜನೇಯ ಸ್ವಾಮಿ ಥರ ಮಾತ್ರ ನೋಡೋಕ್ಕಾಗುತ್ತೆ, ಇನ್ನೊಬ್ರು ದೇವ್ರನ್ನ ಇನ್ನೊಬ್ರು ಥರನೇ ನೋಡೋಕ್ಕಾಗುತ್ತೆ. ಬಟ್ ಗಣೇಶನ ನಾವು ಆಂಜನೇಯನ ಥರನೂ ನೋಡ್ಬೋದು, ಈ ಶಿವನ ಥರನೂ ನೋಡ್ಬೋದು, ಎಲ್ಲ ದೇವ್ರ ಥರನೂ ನೋಡ್ಬೋದು ನಮ್ಮ ಗಣಪತಿನ. ಅದೊಂದೇ ವಿಶೇಷತೆ ಗಣಪತಿಲಿ. ಮತ್ತೆ ಮೊದಲನೇ ಪೂಜೆ ಮಾಡಿಸ್ಕೊಳ್ತಕ್ಕಂಥ ಒಂದು ಹಿಂದೂ ದೇವರಲ್ಲಿ ಒಂದು ಪ್ರಖ್ಯಾತ ಹೆಸರು ಮಾಡಿರ್ತಕ್ಕಂಥ ದೇವ್ರು ಏನಪ್ಪ ಅಂತ ಅಂದರೆ ನಮ್ಮ ಗಣಪತಿ. ಈ ಇಲಿ ಬಗ್ಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಸರ್, ನೀವು ನೋಡಿ ಯಾವುದೋ ಒಂದು ಸಣ್ಣ ಗಣಪತಿ ಆಗಿರ್ಬೋದು, ದೊಡ್ಡ ಗಣಪತಿ ಆಗಿರ್ಬೋದು, ಇಲಿ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ನೀವು ಮೋಲ್ಡ್ ಗಣಪತಿಲೂ ಇಲಿ ಇದೆ. ಇಲಿ ಅಂದ್ರೆ ಒಬ್ಬ ರಾಕ್ಷಸ ಅಂತೆ ಸರ್. ಇವನು ಶಿವನಿಂದ ಹೊರ ಪಡಿತಾನಂತೆ. ಶಿವನಿಂದ ಹೊರ ಪಡೆದು ಎಲ್ಲ ಧ್ವಂಸ ಮಾಡ್ಬಿಡ್ತಾನಂತೆ ಭೂಲೋಕನ ಧ್ವಂಸ ಮಾಡಿ ದೇವಲೋಕಕ್ಕೆ ಹೋಗಿ ಇಂದ್ರನ್ನೂ ಧ್ವಂಸ ಮಾಡಕ್ ಹೋದಾಗ ಇಂದ್ರ ಎದ್ರುಕೊಂಡು ನೋಡೋಗ್ತಾರಂತೆ. ಆ ರಾಕ್ಷಸನ್ನ ಕೊಲ್ಲಕ್ಕೆ ನಿನ್ ಮಗ ಗಣೇಶನ ಕೈಲಿ ಮಾತ್ರ ಸಾಧ್ಯ, ನನ್ನನ್ನು ಹೆಲ್ಪ್ ಮಾಡೋದಾಗ ಗಣೇಶ ಹೋಗಿ ವಧೆ ಮಾಡಿ ಅವನನ್ನ ವಾಹನ ಆಗಿ ಮಾಡ್ಕೊತಾನೆ. ಇಲಿ ಮುಂಚೆ ಒಬ್ಬ ರಾಕ್ಷಸ ಆಗಿದ್ದ, ಈಗ ಗಣೇಶನ ವಾಹನ ಆಗಿದೆ ಸರ್. ಇದೇ ರೀತಿ ಇನ್ನು ಹೆಚ್ಚಿನದಾಗಿ ಗಣಪತಿಗಳಿದೆ ನಿಮ್ಮ ಹತ್ರ, ಬನ್ನಿ ಸರ್ ತೋರಿಸ್ಬನ್ನಿ. ಅದನ್ನ ನೋಡಿ, ಫಿನಿಶಿಂಗ್ ಆಗಕ್ಕೆ ಮುಂಚೆ ಮೋಲ್ಡ್ ತೆಗೆದ ಮೇಲೆ ಈ ತರ ಬರುತ್ತೆ, ಪಿಸ್ರು ತರ ಬರುತ್ತೆ. ಇದನ್ನ ಫಿನಿಶಿಂಗ್ ಸಪ್ರೇಟ್ ಆಗಿ ಮಾಡ್ತೀವಿ. ಸೊ ಮೋಲ್ಡ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಫಿನಿಶಿಂಗ್ ಮಾಡಿ ಆ ತರ ಬರುತ್ತೆ. ಓಕೆ, ಕಂಪ್ಲೀಟ್ ಇದೆ. ಅದಾದ್ಮೇಲೆ ಸೊಂಡಿ ಕೈಯಲ್ಲಿ ಇಡೋದು. ಓಕೆ, ಇನ್ನು ಪೇಂಟಿಂಗ್ ಪ್ರೊಸೆಸ್ ಆ ಕಡೆ ಇದೆ ಅಲ್ಲ? ಆ ಕಡೆ ಪೇಂಟಿಂಗ್ ಪ್ರಾಸೆಸ್, ಇದೊಂದು ಶೆಡ್, ಆ ಕಡೆ ಒಂದು ಶೆಡ್ ಇದೆ, ಅಲ್ಲಿ ಪೇಂಟಿಂಗ್ ಪ್ರಾಸೆಸ್ ನಡೀತದೆ. ಅಂದ್ರೆ ಈಗ ಮೋಲ್ಡ್ ಮಾಡ್ತಿರೋದು ನೋಡಿ, ಪಕ್ಕ ತೆಗಿತಾರೆ ನೋಡಿ, ಮೋಲ್ಡ್ನ ತೆಗಿತಾರೆ. ಈಗ ಲೈವಲ್ಲಿ ನೋಡ್ತಾ ಇದ್ರ ಮೋಲ್ಡ್ನ ಮಾಡ್ತಿದ್ದಾರೆ ಭಯ. ಹಿಂದಿ ಬೈ ಆರಾಮ್ಸೆ ಕರೋ ಬೈ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ ಸರ್. ಯಾಕೆಂದರೆ ಅವ್ರ ಥರ ಕೆಲಸ ನಮಗೆ ಬರಲ್ಲ, ಅವ್ರದ್ದೇ ಆದಂಥ ಒಂದು ಕೆಲಸದಲ್ಲಿ ಮುಳುಗೋಗಿರ್ತಾರೆ ಸರ್. ಅದಕ್ಕಿಂತ ಮುಂಚೆ ಇಲ್ಲೊಂದು ಗಣಪತಿ ಇದೆ, ಇದನ್ನ ನೋಡ್ಕೊಂಬಂದ್ಬಿಡೋಣ ಬನ್ನಿ ಸ್ನೇಹಿತರೆ.
ಹಾಂ 10 ಫೀಟು ಸ್ನೇಹಿತರೆ. ಇವ್ರ ಹತ್ರ ಸಿಗೋ ಹೈಯೆಸ್ಟ್ ಅಡಿ ಅಂದರೆ ಇದೇನೆ 10 ಫೀಟ್ ಗಣಪತಿ. ಸುಮಾರು ನೋಡ್ತಿರ್ಬೋದು ಹೈಟ್ ಎಷ್ಟಿದೆ ಅಂತ. 10 ಅಡಿ ಗಣಪತಿ ಮೇಲೆ ಇವ್ರ ಹತ್ರ ಸಿಗಲ್ಲ. ಇನ್ನೂ ಏನಾದರೂ ಕಸ್ಟಮರ್ಸ್ ತುಂಬ ಡಿಮ್ಯಾಂಡ್ ಮಾಡಿದ್ರೆ ಇವ್ರು ಮಾಡಿಸ್ಕೊಡ್ತಾರೆ. ನಂದಿ ಮೇಲೆ ಕುಳಿತಿರ್ತಕ್ಕಂಥ ಗಣಪತಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸರ್ ಅಂದ್ರೆ ಕೆಲವೊಂದು ಗಣಪತಿ ಕೈಲಿಗೆ ಬಣ್ಣ ಶೈನಿಂಗ್ ಬರುತ್ತೆ, ಇದೊಂದು ಸ್ವಲ್ಪ ರಫ್ ತರ ಇದೆಯಲ್ಲ ಸರ್? ಮ್ಯಾಟ್ ಫಿನಿಶ್ ಕೇಳ್ತಾರೆ, ನಾವು ಮ್ಯಾಟ್ ಫಿನಿಶ್ ಜಾಸ್ತಿ ಮಾಡೋದು. ಇವಾಗ ಶೈನಿಂಗ್ ಬೇಕಂದ್ರೆ ಅದ್ರ ಮೇಲೆ ಸ್ವಲ್ಪ ಒಂದು ವಾರ್ನಿಶ್ ಅಂತ ಹೊಡಿತೀವಿ. ಅದು ಹೊಡೆದ್ರೆ ಸ್ವಲ್ಪ ಜನ ಇಷ್ಟ ಆಗಲ್ಲ, ಮ್ಯಾಟ್ ಫಿನಿಶ್ ಕೇಳ್ತಾರೆ, ಅವ್ರಿಗೆ ಮ್ಯಾಟ್ ಫಿನಿಶ್ ಅಂತ ಕೊಡ್ತೀವಿ. ಎಷ್ಟು ತರ ಬಣ್ಣ ಇದೆ ಸರ್ ಇದರ? ಇದು ಕಲರ್ ಚೇಂಜಸ್ ಮಾಡ್ತೀವಿ ಸರ್, ಅಲ್ಲಿ ತೋರಿಸ್ತೀನಿ ಶೆಡ್ ಅಲ್ಲಿ. ಒಂದೊಂದು ಮುಖ ಕಲರ್ ಚೇಂಜ್ ಮಾಡ್ತೀವಿ. ಲಾಸ್ಟ್ ಈ ಸೌತ್ ನಮ್ಮ ಕರ್ನಾಟಕ ಕಡೆ ಜಾಸ್ತಿ ಪಿಂಕಿಶ್ ಕೇಳ್ತಾರೆ, ಈ ನಾರ್ತ್ ಕಡೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಕೇಳ್ತಾರೆ, ಬಾಡಿ ಕಲರ್ ಕೇಳ್ತಾರೆ. ನಮ್ದು ಈ ಪಿಂಕಿಶ್ ಸ್ವಲ್ಪ ಜಾಸ್ತಿ. ಓಕೆ ಸರ್. ಒಂದು ಬೇಸ್ ಚಾಕ್ ಪೌಡರ್ ಹೊಡೆದ್ಮೇಲೆ ಅದಾದ್ಮೇಲೆ ಫಿನಿಶಿಂಗ್ ಮಾಡೋದು. ಈ ಚಾಕ್ ಪೌಡರ್ ಅನ್ನೋದು ಏನು ಕುಡಿತಾರೆ? ಒಂದು ಗ್ರಿಪ್ ಸಿಗುತ್ತೆ ಸರ್ ಪೇಂಟಿಂಗ್ ಆದ್ಮೇಲೆ. ಪೇಂಟಿಂಗ್ಗೆ ಮಣ್ಣಲ್ವಾ, ಮಣ್ಣ ಮೇಲೆ ಒಂದು ಚಾಕ್ ಪೌಡರ್ ಹೊಡೆದ್ರೆ ಸ್ವಲ್ಪ ಗ್ರಿಪ್ ಇರುತ್ತೆ. ಅದಾದ್ಮೇಲೆ ಪೇಂಟಿಂಗ್ ಶುರು ಮಾಡ್ತೀವಿ. ಅಂದರೆ ಸ್ನೇಹಿತರೆ ನೋಡ್ತಿರ್ಬೋದು, ಈ ಹಿಂದೆ ಗಣಪತಿಗಳನ್ನ ನೋಡಿದ್ರಲ್ಲ, ಸೇಮ್ ಅದೇ ಥರ ಗಣಪತಿಗಳು. ಆ ಗಣಪತಿಗಳಲ್ಲಿ ಸೊಂಡ್ಲಿರಲಿಲ್ಲ, ಈ ಗಣಪತಿಗಳಿಗೆ ಸೊಂಡ್ಲು ಆ್ಯಡ್ ಮಾಡಿದ್ದಾರೆ. ಸೊಂಡ್ಲು ಆ್ಯಡ್ ಮಾಡಿ ಈ ಕೈಗೆ ಆ ಒಂದು ಆಯುಧ ಕೊಟ್ಟಿದ್ದಾರೆ. ಆಯುಧ ಕೊಟ್ಟು ಆ ರೀತಿಯಾಗಿ ಫಿನಿಶಿಂಗ್ ಮಾಡ್ತಿದ್ದಾರೆ. ನೋಡಿ ಯಾವ ರೀತಿಯಾಗಿ ಫಿನಿಶಿಂಗ್ ಮಾಡ್ತಿದ್ದಾರೆ. ಈ ಫಿನಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಸರ್? ನೆಕ್ಸ್ಟ್ ಬಾಡಿ ಕಲರ್ ಹೊಡಿತೀವಿ ಸರ್. ಬಾಡಿ ಕಲರ್ ಆದ್ಮೇಲೆ ಈ ಥರ ಬಾಡಿ ಕಲರ್ ಬರುತ್ತೆ. ಬಾಡಿ ಕಲರ್ ಆದ್ಮೇಲೆ ಪೇಂಟಿಂಗ್ಸ್ ಶುರು ಮಾಡ್ತೀವಿ. ಈಗ ಅಲ್ಲೋ ಆದ್ಮೇಲೆ ಈ ತರ ಫಿನಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ಬಾಡಿ ಕಲರ್ ಅದಾದ್ಮೇಲೆ ಪ್ರಾಸೆಸ್ ಒಂದೊಂದು ಸ್ಟಾರ್ಟ್ ಆಗಿ ಬಾಡಿ ಕಲರ್ ಆದ್ಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಾಡಿ ಕಲರ್ನ ಯಾವ ರೀತಿ ಚೂಸ್ ಮಾಡ್ತೀರಾ ನೀವು? ಅಂದ್ರೆ ಇಲ್ಲಿ ಕರ್ನಾಟಕ ಸ್ಟೈಲಲ್ಲೇ ಮಾಡ್ತೀವಿ ಸರ್ ನಾವು. ಸ್ವಲ್ಪ ಪಿಂಕಿಶ್ ಇರ್ಬೇಕು ಕೇಳ್ತಾರೆ ಇಲ್ಲಿ, ಆ ಸ್ಟೈಲಲ್ಲೇ ಮಾಡ್ತೀವಿ. ಬೇರೆ ಡಿಸೈನ್ ಸ್ವಲ್ಪ ಬಾಂಬೆ ಸ್ಟೈಲ್ ಡಿಸೈನ್ ಎಲ್ಲ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀವಿ. ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ಕಲರ್ಸ್ ಬರುತ್ತೆ. ನಿಮ್ಮ ಹತ್ರ ಫೇಮಸ್ ಆಗಿ ಜಾಸ್ತಿ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಕಲರು ನಾರ್ಮಲ್ ಪಿಂಕಿಶ್ ಕಲರ್ ಸರ್, ಆರೆಂಜ್ ಪಿಂಕಿಶ್ ಕಲರ್. ನೋಡ್ಬೋದು ಈ ಥರ ಕಲರ್ ನಾವು ಗಣೇಶ ಇವ್ರ ಹತ್ರ ರೆಗ್ಯುಲರ್ ಆಗಿ ಇವ್ರು ಯೂಸ್ ಮಾಡ್ತಾರೆ. ಇದೆಲ್ಲ ಎಷ್ಟಡಿ ಗಣೇಶ ಅಣ್ಣ? ಇದೆಲ್ಲ 3 ಅಡಿ ಗಣೇಶ. ಇದು 3 ಅಡಿ ಗಣೇಶ. ಅದು ಅಲ್ಲಿ ನೋಡ್ತಿರೋದು ಇದೆಲ್ಲ 1.5 ಅಡಿ. 1.5 ಅಡಿ ಗಣೇಶ. ಅಂದರೆ 1.5 ಅಡಿ ಗಣೇಶಕ್ಕೂ 3 ಅಡಿ ಗಣೇಶಕ್ಕೂ ವ್ಯತ್ಯಾಸ ನೋಡ್ತಿರ್ಬೋದು. ಅಂದರೆ ಇವ್ರು ಜಾಸ್ತಿ ಏನು ಕಾನ್ಸಂಟ್ರೇಟ್ ಮಾಡ್ತಾರಪ್ಪ ಅಂತ ಅಂದರೆ ಈ ಮನೇಲಿ ಕೂರಿಸೋಂಥ ಗಣಪತಿಗಳಿಗೆ ಮತ್ತು ಸಣ್ಣ ಏರಿಯಾಗಳಲ್ಲಿ ಕೂರಿಸೋಂಥ ಗಣಪತಿಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಯಾವ ರೀತಿಯಾಗಿ ಒಂದು ಗಣಪತಿನ ರೆಡಿ ಮಾಡಿದ್ದಾರೆ ಅಂತ ನೋಡ್ಬೋದು. ಈ ಕಡೆ ಜಯನಗರ ಕಡೆ, ಹಲ್ಸೂರ್ ಕಡೆ, ಆ ಕಡೆ ಎಲ್ಲ ಟ್ರೆಡಿಷನಲ್ ಆಗಿ ಇಟ್ಕೊಂಡು ಬರೋ ಗಣಪತಿ ಇದೆ. ಕಲ್ವೆಟ್ ಅಂತೇವಿ, ಚಿಕ್ಕ ಕಲ್ವೆಟ್, ದೊಡ್ಡ ಕಲ್ವೆಟ್ ಅಂತ. ಇದನ್ನೇ ಟ್ರೆಡಿಷನಲ್ ಆಗಿ ಇಟ್ಟು ಒಂದು 40-50 years ಇಂದ ಅದನ್ನೇ ಕಂಟಿನ್ಯೂ ಇರ್ತಾ ಬರ್ತಾ ಇದ್ದಾರೆ. ಅವ್ರು ತಗೊಳ್ಳೋದು ಇದೆಲ್ಲ ನಮ್ದು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಒಂದು 500-600 ಪೀಸಸ್ ಆಗುತ್ತೆ. ಸೊ ಅದರಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಗೋದು ಜಾಸ್ತಿ ಮಾಡ್ತೀವಿ ನಾವು. ಸ್ಟ್ಯಾಂಡರ್ಡ್ ಗಣೇಶಸ್ ಮಾಡ್ತೀವಿ ಸರ್ ಜಾಸ್ತಿ. ಈ ಡಿಸೈನಿಂಗಿಂದ ಬೊಂಬೈ ಡಿಸೈನ್ ಆದ ಡಿಸೈನ್ ನಾರ್ಮಲ್ ಗಣೇಶ ಸ್ಟಾರ್ಟ್ ಮಾಡ್ತೀವಿ. ಸರ್ ಇದೆ ಸರ್, ಇದು ಡಬ್ಲ್ಯೂ ಸೆಟ್ ಇವಾಗ POP ಮಾಡೆಲ್ ಥರ ಇದೆ. ಬಟ್ ಅದೇ ಟ್ರೆಡಿಷನಲ್ ಬಾಂಬೆ ಸ್ಟೈಲ್ ಕೇಳ್ತಾರಲ್ಲ, ಅವ್ರು ಸ್ವಲ್ಪ ಟ್ರೆಡಿಷನಲ್ ಬೇರೆ ಡಿಸೈನ್ ಅಲ್ಲಿ. ಅಂದರೆ POP ಗಣೇಶನ ಇಲ್ಲ, ಮಾಡೆಲ್ ಮಣ್ಣಿನ ಗಣೇಶ. ಮಣ್ಣಿನ ಗಣೇಶ ನೋಡಕ್ POP ತರ ಕಾಣುತ್ತೆ. ಪೇಂಟಿಂಗ್ ಆ ಥರ ಕೇಳ್ತಾರಲ್ಲ ಇವಾಗ, ಹೊಸ ಡಿಸೈನ್ ಅದ್ರಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಡಿಸೈನ್ ಚೇಂಜ್ ಮಾಡ್ತಾ ಇರ್ತೀವಿ. ಅದು ಹೊಸ ಡಿಸೈನು. ಅದಾದ ನಂತರ ಇದು ಸರ್ ಗೌರಮ್ಮನ ನೀವು ಮಾಡಿರೋದ 2 feet ಗೌರಮ್ಮ. ಹೈಯೆಸ್ಟ್ 2 feet ಇರೋದು ಮಾತ್ರ. ಚಿಕ್ಕದಿಂದ 4 ಇಂಚಿಂದ 2 ಅಡಿವರೆಗೂ ಮಾಡ್ತೀವಿ ಗೌರಮ್ಮ. ಕಂಪ್ಲೀಟ್ ಅದನ್ನು ಪ್ರೊಡಕ್ಷನ್ ಒಂದು ಎಷ್ಟು ಕೇಳ್ತಾರೆ ಅಷ್ಟು ಪೀಸಸ್ ಸಿಗುತ್ತೆ ನಿಮಗೆ. ಈ ಪೇಂಟಿಂಗ್ ಎಲ್ಲ ನೀವೇ ಮಾಡಿಸೋದು? ಹೌದು, ನಾವು ಸರ್ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ಬೋದಾ? ಅಂದರೆ ಸ್ನೇಹಿತರೆ ಇಷ್ಟೊತ್ತರೆಗೂ ಯಾವೊಂದು ಮೊದಲು ಜಡಿ ಮಣ್ಣನ್ನ ರೆಡಿ ಮಾಡಿಕೊಂಡು ಒಂದು ಮೋಲ್ಡ್ನ ರೆಡಿ ಮಾಡಿಕೊಂಡು ಗಣಪತಿನ ಪ್ರಿಪೇರ್ ಮಾಡಿ, ಅದಾದ ನಂತರ ಇನ್ನೊಂದು ಪ್ರೋಸೆಸ್ಸು ಅದಕ್ಕೆ ಸೊಂಡ್ಲನ್ನ ಸೇರಿಸಿ ಅದ್ರ ಬಾಡಿ ಕಲರ್ನ ಹೊಡ್ಕೊಂಡು, ಅದಾದ ನಂತರ ಕೊನೆಗೆ ಬರೋದೇ ಪೇಂಟಿಂಗಿಗೆ. ಗಣಪತಿಗೆ ಪೇಂಟ್ ಹೊಡೆದ್ರೆ ನೋಡೋಕ್ಕೆ ಲಕ್ಷಣವಾಗಿ ಕಾಣುತ್ತೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲು. ಅಣ್ಣ ಇದು ಯಾವ ಕಲರ್ ಅಣ್ಣ? ಫಸ್ಟ್ ಆಫ್ ಆಲ್ ಇದೆಲ್ಲ ಫೆವಿಕ್ರಿಲ್ ಸರ್, ಇದೆಲ್ಲ ವಾಟರ್ ಕಲರ್ಸು. ಇಲ್ಲೇ ನೋಡ್ಬೋದು, ಇಲ್ಲೇ ಇದೆ. ಇದೆಲ್ಲ ಫೆವಿಕ್ರಿಲ್ ಕಲರ್ಸ್, ವಾಟರ್ ಕಲರ್ಸ್, ಯಾವುದು ಆಯಿಲ್ ಪೇಂಟ್ಸ್ ಏನಿಲ್ಲ. ಫೆವಿಕ್ರಿಲ್ ಕಲರ್ಸ್ ಇದನ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಇದು. ಸೊ ಅದಕ್ಕೆ ಶೇಡಿಂಗ್ ಕೊಟ್ಟು ಗನ್ನಲ್ಲಿ, ಹಂಗೆ ನೆಕ್ಸ್ಟ್ ಆದ್ಮೇಲೆ ಧೋತಿ ಬಣ್ಣ, ನೆಕ್ಸ್ಟ್ ಕಲರಿಂಗ್ ಆಗಿ ಚೇಂಜ್. ಸ್ನೇಹಿತರೆ ನೋಡ್ತಿರೋದು ಈಗ ಆ ಗಣಪತಿಗಳಿಗೆ ಸ್ನೇಹಿತರೆ ಈ ಏನು ಬರೀ ಬಾಡಿ ಕಲರ್ ಮಾತ್ರ ಮಾಡಿದ್ದಾರೆ, ಒಂದು ಸ್ವಲ್ಪ ಲಕ್ಷಣ ಕಮ್ಮಿ ಕಾಣಿಸುತ್ತೆ. ಬಟ್ ಇದೇ ಥರ ಗಣಪತಿಗಳಿಗೆ ಇಲ್ಲಿ ನೋಡಿ, ಒಂದು ಗಣಪತಿಗೆ ಕಣ್ಣು ಅಥವಾ ಸೊಂಡ್ಲು, ಹೊಟ್ಟೆ ಮೇಲೆ ಹಾವು ಚಿತ್ರ ಬಿಡಿಸಿದಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಿರ್ಬೋದು. ಮತ್ತು ಇದೇ ಗಣಪತಿಗೆ ಸೇಮ್ ಇದೇ ಗಣಪತಿಗೆ ಸ್ವಲ್ಪ ಧೋತಿ ಕಲರ್ ಆಗಿರ್ಬೋದು ಅಥವಾ ಸಿಂಹಾಸನ ಕಲರ್ ಆಗಿರ್ಬೋದು, ಅದನ್ನು ಕೊಟ್ಟಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಿರ್ಬೋದು. ಒಂದು ಫಿನಿಶಿಂಗ್ ತರಕ್ಕೆ ಎಷ್ಟು ಜನ ಎಷ್ಟು ರೀತಿಲಿ ಕೆಲಸ ಮಾಡ್ತಾರೆ, ಎಷ್ಟು ಪ್ರೋಸೆಸ್ ನಡೆಯುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಸ್ನೇಹಿತರೆ. ಇದು ಎಲ್ಲರೂ ಕೈಲೂ ಆಗಲ್ಲ. ನೋಡ್ತಿರ್ಬೋದು ಯಾವ ರೀತಿ ಪೇಂಟಿಂಗ್ ನಡೀತಾ ಇದೆ, ಲೈವ್ ಪೇಂಟಿಂಗು. ಅವರು ಒಂದೊಂದು ಉಗುರು
ಗಣಪತಿ ಕಾಲು ಉಗುರು ಬೆರಳಿಗೂ ನೋಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಹಾಳಾಯಿತು ಅಂದರೆ ಗಣಪತಿನೇ ಸ್ವಲ್ಪ ಬೇರೆ ಥರ ಆಗುತ್ತೆ ಅಲ್ವಾ ಸರ್? ಇಷ್ಟೊಂದು ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ. ನಾವು ಗಣಪತಿಗಳನ್ನ ನೋಡ್ಬೋದು ಸುಮ್ಮನೆ ಏನೋ ಈ ಥರ ಮಾಡಿದ್ದಾರೆ ಅಂತ, ಬಟ್ ಅದನ್ನು ಮಾಡೋದಕ್ಕೆ ಇದರಿಂದ ತುಂಬ ಶ್ರಮ ಇರುತ್ತೆ ಅಲ್ವಾ ಸರ್? ಕಂಪ್ಲೀಟ್ ಪ್ರಾಸೆಸ್ ಆದಮೇಲೆ ಹಿಂಗೆ ಬರುತ್ತೆ. ಇದು ಫುಲ್ಲು ಪ್ರೋಸೆಸ್ ಆಗಿ ಒಂದು ಕವರಲ್ಲಿ ಪ್ಯಾಕ್ ಆಗಿ ಇದನ್ನು ಯಾರಾದರೂ ಬೇಕು ಅಂದವ್ರಿಗೆ ಕಳಿಸ್ಕೊಡ್ತೀರಾ? ಹೌದು. ಎಸ್ ಸರ್, ಸೂಪರ್ ಸರ್. ಮತ್ತು ಸರ್ ಈಗ 2024 ಈ ವರ್ಷ ಹೋದ ವರ್ಷಕ್ಕಿಂತ ಏನಾದ್ರು ಸ್ಪೆಷಲ್ ಆಗಿ ಮಾಡಿದ್ದೀರಾ ಗಣಪತಿಲಿ ನೀವು? ಗಣಪತಿ ನಮ್ದು ಸ್ಟ್ಯಾಂಡರ್ಡ್ ಹೇಳಿದ್ನಲ್ಲ, ಸ್ಟ್ಯಾಂಡರ್ಡ್ ಗಣೇಶ ನಮ್ಮ ಹತ್ರ ಇದೆ. ಸ್ವಲ್ಪ ಹೊಸ ಡಿಸೈನ್ಸ್ ಒಂದು 4-5 ಅಡಿ 4-5 ಚೇಂಜ್ ಮಾಡಿದ್ದೀವಿ. ಎಸ್ ಸರ್. ಹೊಸ ಡಿಸೈನ್ಸ್ 2 ಅಡಿಯಲ್ಲಿ, ಜಾಸ್ತಿಯಲ್ಲಿ ದೊಡ್ಡದೆಲ್ಲ ಮಾಡಿಲ್ಲ, ಸ್ವಲ್ಪ ಚಿಕ್ಕದಲ್ಲಿ ಮಾಡಿದ್ದೀವಿ ಡಿಸೈನಿಂಗ್. ಅದಾದ ನಂತರ ಆಮೇಲೆ ಈಗ ಹೊಸದಾಗಿ ಈಗ ಗಣಪತಿಗೆ ಎಲ್ಲ ಕೂರಿಸ್ತಾರೆ ಜನ, ಅವು ಜನರುಗಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ ಹೇಳಕ್ಕೆ ಇಷ್ಟಪಡ್ತೀರಾ? ಗಣಪತಿ ಕೂರಿಸೋರಿಗೆ ಎಷ್ಟಾಗುತ್ತೆ ಅಷ್ಟು ಮಣ್ಣು ಗಣಪತಿ ಕೂರಿಸಿ, ಮಣ್ಣನ್ನೇ ಕರ್ಗಬೇಕು ಮಣ್ಣು, ಅದನ್ನ ಫಾಲೋ ಮಾಡಿ. ಸುಮ್ಮನೆ POP ಬರುತ್ತಂತ POP ಇಡಬೇಡಿ, ಮಣ್ಣಿನ ಗಣಪತಿ ಇಡೀರಿ. ಓಕೆ ಅಣ್ಣ, ಇನ್ನೂ ಒಳಗಡೆ ಗಣಪತಿಗಳಿದೆಯಲ್ಲ ಅದನ್ನ ತೋರಿಸ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಗೌರಿಗಳಿದೆ, ಪೇಂಟ್ ಆಗಬೇಕು. ಅಂದರೆ ಇಲ್ಲೆಲ್ಲ ಗೌರಿನ ಅಲೆ ಅಚ್ಚು ಮಾಡಿ ಮಣ್ಣಲ್ಲಿ ಮಾಡಿ ಇಟ್ಕೊಂಡಿದ್ದೀರಾ? ಪೇಂಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿಲ್ಲ ಇನ್ನೂ. ಹಾಂ, ಫಿನಿಶಿಂಗ್ ಹಂಗೆಲ್ಲ ಇದೆ. ಯಜಮಾನ್ರೆ ನಿಮ್ಮ ಹೆಸರು? ಬಾಲು ಅಣ್ಣ ಅಂತ. ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? ನಮ್ಮ ತಾತ ತಂದೆ ನಾನು ನೆಕ್ಸ್ಟ್ ತಂಗ. ಅವ್ರು ನಿಮ್ಮ ಮಗನಾ? ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದವರು ಅಲ್ಲ. ಈ ಏಜಲ್ಲೂ ಈ ತರ ಕೆಲಸ ಮಾಡ್ತಿದ್ರಲ್ಲ, ಏನ್ ಅನ್ಸುತ್ತೆ ಗಣಪತಿ ಬಗ್ಗೆ ಕೆಲಸ ಮಾಡಕ್ ನಿಮ್ಗೆ? ಇಲ್ಲ, ಪುಣ್ಯ ಅದು. ಅಲ್ಲ, ಎಲ್ಲಾರು ಸಿಕ್ಕಲ್ಲ. ಗಣಪತಿ ಮಾಡುವಾಗ ಎಲ್ಲಾರು ಮಾಡೋಕ್ಕಾಗಲ್ಲ. ಅದೆಲ್ಲ ಪುಣ್ಯ. ನಾವು ವಂಶ ಮಾಡ್ಕೊಂಡು ಬರ್ತೀವಲ್ಲ. ನಮ್ಮ ತಂದೆ ಫಾಲೋ ಮಾಡಿದೆ ನನಗೆ, ಅವ್ರಿಗೆ ನಾನು ಮಾಡಿದೆ. ಇವ್ರು ನಮ್ಮ ಮಗ ಅವಾಗ ವರ್ಕಿಂಗ್ ಹೋಗ್ತಾರೆ, ಸ್ವಲ್ಪ ಟೈಮ್ ಇರುವಾಗ ಬಂದು ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಪಾರ್ಟ್ ಟೈಮಲ್ಲಿ ಮಾಡ್ತಾರೆ. ಸ್ನೇಹಿತರೆ ಬನ್ನಿ, ಇನ್ನು ಯಾವ ರೀತಿ ಗಣಪತಿಗಳಿದೆ ಅಂತ ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ಪೇಟದ ಮೇಲೆ ಇರ್ತಕ್ಕಂಥ ಗಣಪತಿಗಳು. ಇರೋ ಗಣಪತಿಗೆ ಒಂದು ಸ್ವಲ್ಪ ಪೇಂಟ್ ಮಾಡಿ ಪೇಟಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ಗಣಪತಿಗೆ ಕಿರೀಟ ಕೊಡ್ತಾರೆ, ಇದಕ್ಕೆ ಪೇಟಗಳನ್ನ ಕೊಟ್ಟಿದ್ದಾರೆ. ಪೇಟಗಳು ಕೊಟ್ಟಾಗ ಗಣಪತಿಗಳು ಯಾವ ರೀತಿ ಇದೆ ಅಂತ ನೀವು ನೋಡ್ತಿರ್ಬೋದು. ಇದು ಸ್ವಲ್ಪ ಪೇಟಗಳನ್ನ ಇಕ್ಕಿದ್ದಾರೆ. ಮತ್ತೆ ಸರ್, ಇದು ಈಗ ನಾವು ನೋಡ್ತಿರೋದು ಇದು ಒಂದು ಹಸು ಅಥವಾ ನಂದಿನ ಇದು ಸರ್? ಇದು ನಂದಿ ಮೇಲೆ ಗಣಪತಿ ಕೂತಿರೋ ಥರ ಕಾನ್ಸೆಪ್ಟು. ಅಂದರೆ ಈ ಥರ ಕಾನ್ಸೆಪ್ಟ್ ನಾವು ಇಷ್ಟು ದಿನ ವಿಡಿಯೋಗಳು ಮಾಡಿದ್ದೀವಿ. ಈ ಥರ ಕಾನ್ಸೆಪ್ಟ್ ಹೊಸದು ಅನ್ನಿಸ್ತಾ ಇದೆ ನಿಮ್ಮಲ್ಲಿ? ಇದನ್ನು ಹೊಸ ಕಾನ್ಸೆಪ್ಟ್. ಹೌದಾ ಸರ್? ಹೂವದ ಮೇಲೆ ಕೂತಿರೋ ಥರ, ಹೂವದ ಮೇಲೆ ಚೇಂಜ್ ಮಾಡಿದ್ದೀವಿ ನೋಡಿ, ಇದರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಹಾಂ, ಒಂದೊಂದು ಗಣಪತಿಗೂ ಒಂದೊಂದು ಥರ ಕಲರ್ ಕೊಡ್ತೀರಾ? ಇದೆಲ್ಲ 5 ಅಡಿ ಗಣೇಶನ ಸರ್? 5.5 ಅಡಿ ಗಣೇಶ. 5.5 ಅಡಿ ಗಣೇಶಗೆ ಇನ್ನೂ ಪೇಂಟ್ ಆಗಿಲ್ಲ. ಹೌದು. ಈಗ ಈ ಥರ ಗಣಪತಿಗೆ ನಮಗೆ ಬೇಕಾದಂಗೆ ಪೇಂಟ್ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಹಾಂ, ಇಲ್ಲಾಂದ್ರೆ ನಿಮ್ದೇನು ಸ್ಟ್ಯಾಂಡರ್ಡ್ಸ್ ಇರುತ್ತೆ? ಸ್ಟ್ಯಾಂಡರ್ಡ್ ಇರುತ್ತೆ, ಅಲ್ಲಿ ತೋರಿಸ್ತೀನಿ. ಪೇಂಟ್ ಆಗಿರೋದು ಒಂದಿದೆ, ತೋರಿಸ್ತೀನಿ. ಇದು ಸ್ಟ್ಯಾಂಡರ್ಡ್ ಗಣೇಶಸ್. ಇವಾಗ ನಾರ್ಮಲ್ ದೇವಸ್ಥಾನದಲ್ಲಿ ಇಲ್ಲಿ ನಾರ್ಮಲ್ ಕಂಪ್ಲೀಟ್ ಆಗಿ ಇರ್ತಾರಲ್ಲ, ಅಷ್ಟೇ ಸ್ಟ್ಯಾಂಡರ್ಡ್ ಗಣೇಶಸ್ ಇದು. ನೀವು ನೋಡಿದ್ರೆ ಗೊತ್ತಾಗ್ಬೋದು ಫೇಸ್ ಮತ್ತು ಲಕ್ಷಣ, ಇದು ಆ ಫೇಸ್ ಎಲ್ಲ ಹಂಗೆ ಇರುತ್ತೆ. ಸ್ನೇಹಿತರೆ ನೋಡಿ, ಬನ್ನಿ ತೋರಿಸ್ತೀನಿ. ಇದು ಮಣ್ಣಿನ ಗಣೇಶನ ಪೇಪರ್ ಗಣೇಶ? ಮಣ್ಣಿನ ಗಣೇಶ ಸ್ನೇಹಿತರೆ. ಆ ಪೇಪರ್ ಗಣೇಶನ ಅವಲೇ ನಾನು ಎತ್ಕೊಂಡೆ, ನೀವು ನೋಡಿದ್ರಿ. ಬಟ್ ಈ ಗಣೇಶನ ನಾನು ಅಲ್ಲಾಡ್ಸೋಕ್ಕೂ ಆಗಲ್ಲ ನೋಡಿ, ಅಲ್ಲಾಡ್ಸೋಕ್ಕೂ ಆಗಲ್ಲ, ಅಷ್ಟು ಭಾರ ಇರುತ್ತೆ ಗಣಪತಿ. ಈ ಗಣಪತಿಲಿ ವಿಶೇಷ ಏನಪ್ಪ ಅಂತ ಅಂದರೆ ಎಲ್ಲ ಪ್ರತಿಯೊಂದು ಕೂಡ ನಮ್ಮ ಜೇಡಿ ಮಣ್ಣಲ್ಲೇ ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ, ಜೇಡಿ ಮಣ್ಣಲ್ಲಿ ಮಾಡಿರೋ ಗಣೇಶ ತುಂಬ ವಿಶೇಷವಾದ ಗಣೇಶ. ಯಾಕೆಂದರೆ ಇದನ್ನ ಗಣಪತಿನ ಮಣ್ಣಲ್ಲಿ ಮಾಡಬೇಕಾದ್ರೆ ಮಣ್ಣನ್ನು ಕೆರೆಯಿಂದನೇ ತಗೊಬರ್ತಾರೆ. ಜೇಡಿ ಮಣ್ಣ ಬುಟ್ಟಾಗ್ಲೂ ಅದು ಅಲ್ಲಿಗೆ ಸೇರುತ್ತೆ, ಯಾವುದೇ ರೀತಿ ಪ್ರಕೃತಿಗೆ ಹಾನಿ ಆಗಲ್ಲ. ಎಲ್ಲ ಕೂಡ ಗಣಪತಿ ಮತ್ತು ಪ್ರಕೃತಿ ಸ್ನೇಹಿ ಗಣಪತಿ ಅಂತ ಹೇಳ್ತಿರ್ಬೋದು.